ಇವರು ಹಿಂದೆ ಇದ್ದವರು ಆಗಿರ್ಬೋದು, ಹಿಂದಿನ ಮುಂದೆ ವರದಂತರು ಆಗಿರ್ಬೋದು, ಏನೂ ಇರಲಿ, ಇವ್ರನ್ನ ಬಿಟ್ಟು ಇವರು ಎಲ್ಲರೂ ಇವತ್ತು ಹೆಚ್ಚು ಕಡಿಮೆ ಇದ್ದಂಥ ಸದಸ್ಯರು ಸಹಿತ ಲಿಂಗಾಯತರಲ್ಲಿ ಅತಿ ಶ್ರೀಮಂತರು ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಇವರಲ್ಲಿ ಯಾರೂ ಒಬ್ಬರು ಬಡ ಲಿಂಗಾಯತ ಅಷ್ಟೇ 5,000-6,000 ರೂಪಾಯಿ ತಿಂಗಳ ಗಳಿಸುವಂಥ ಲಿಂಗಾಯತ ಯಾರೂ ಸದಸ್ಯರಿಲ್ಲ ಅನ್ನೋದನ್ನು ನಾವು ಗಮನ ಹರಿಸ್ಬೇಕಾಗ್ಯದ. ಇರಲಿ, ಅವರ ಆಗಲಿ, ಅದು ಸಂತೋಷ ಅವ್ರು ಮಾಡ್ಕೊಂಡಿದ್ದಾರೆ, ಬೆಳ್ಕೊಂಡು ಹೋಗ್ರಿ. ಮತ್ತು ಇದೆಲ್ಲ ಕಡೆ ಅದಾಗ್ಯದ. ಮತ್ತು ಜಾತಿ ಕೋಮುಗಳು ಧರ್ಮದ ನೆಲೆಗಟ್ಟಿನಲ್ಲಿ ಮತ್ತೆ ನೆಲೆಗಟ್ಟಿನಲ್ಲಿ ಸಂಸ್ಥೆಗಳು ಕಟ್ಟೋದು ಅವ್ರ ಸಮುದಾಯದವರು ಆಗೋದು, ಅದರಲ್ಲಿ ಮತ್ತು ಕೆಲವು ಕುಟುಂಬಗಳು ಅವು ತಮ್ಮ ಕೈಲಿ ಇಟ್ಕೊಳ್ಳುವಂಥ ಪ್ರವೃತ್ತಿ ಇವತ್ತು ಸಾಮಾನ್ಯ ಆಗಿದೆ. ಆ ರೀತಿ ಇದು ಅಂತ ತಿಳ್ಕೊಳ್ಳೋರು ನಾವು. ಬಟ್ ಇನ್ನಾದರೂ ಈ ಒಂದು ಪ್ರೊಫೆಷ್ನಲ್ ಕೋರ್ಸ್ಗಳಂತ್ರಿ ಏನಂತೀರಿ ಇವುಗಳಿಗೆಲ್ಲ, ಏನು ಈ ಒಂದು MBBS ಆಗಿರ್ಬೋದು, BE ಆಗಿರ್ಬೋದು, MD ಆಗಿರ್ಬೋದು, MTech ಆಗಿರ್ಬೋದು, ಅನೇಕ ಇವರು ಅಂತ ಏನಪ್ಪ ಅಂತಂದ್ರೆ 317 ಸಂಸ್ಥೆಗಳಿದ್ದಾವೆ, ಕಾಲೇಜು, ಆಸ್ಪತ್ರೆ ಎಲ್ಲ ಇದ್ದಾವೆ. ಇವುಗಳಲ್ಲೇ ಅಟ್ಲೀಸ್ಟ್ ಇನ್ನು ಹೇಳ್ತೀನಿ, ಈಗ ಪ್ರೊಫೆಷನಲ್ ಕೋರ್ಸ್ಗಳಲ್ಲೇ ವೃತ್ತಿಪರ ಈ ಕೋರ್ಸ್ಗಳಲ್ಲೇ ಬಡ ಲಿಂಗಾಯತ ಉಳಿದ ಜಾತಿಯವ್ರು ಹಾಕ್ತಿರೋ ಬಿಡಿದ್ರು ಬೇರೆ ವಿಷಯ. ಲಿಂಗಾಯತ ನಮ್ಮ ಸಬ್ ಕಾಸ್ಟ್ಗಳು ಬರ್ತಾ ಇದ್ದಾವೆ, ಅವ್ರು ಅನೇಕ ಬಡವರು ಇದ್ದಾರೆ. ಅಂಥ ಮಕ್ಕಳಿಗೆ ವರ್ಷಕ್ಕೆ 1-2-3 ಮಂದಿಗಾದರೂ MBBS ಸೀಟನ್ನು ಫ್ರೀಯಾಗಿ ಕೊಟ್ಟ ಜೊತೆಗೆ ಅವ್ರು ಎಜುಕೇಷನ್ ಹೆಲ್ಪ್ ಮಾಡುವಂಥ ಏನಾದರೂ ಕಾರ್ಯಕ್ರಮ ಇಟ್ಕೊಂಡಿದ್ದೀರಾ, BE ಆಗಿರ್ಬೋದು, ಅದರಲ್ಲಿ ಒಂದು 3-4 ಜನ, ಇಲ್ಲೊಂದು 3-4 ಜನ ಮತ್ತೊಂದು ಕಡೆ. ಅಂದರೆ ಹೇಳೋದು ಇಷ್ಟೇ ಸಂದರ್ಭದಲ್ಲೇ ಇದು ಶಿಕ್ಷಣಕ್ಕಾಗಿರ್ಬೋದು, ಆರೋಗ್ಯದಲ್ಲೇ ಸಾಕಷ್ಟು ಬೆಳೆದಂಥವ್ರಾಗಿರಿ. ಅನೇಕ ಆಸ್ಪತ್ರೆಗಳಿದ್ದಾವೆ. ನಿಮ್ಮ ಆಸ್ಪತ್ರೆಗಳಲ್ಲಿ ಅತಿ ಬಡವ ಲಿಂಗಾಯತರಿಗೇನಾದರೂ ಫ್ರೀಯಾಗಿ ಸರ್ವಿಸ್ ಕೊಡುವಂಥದ್ದು ಏನಾದರೂ ಹಾಕ್ಬಿಟ್ಟು ಮಾಡಿದ್ದೀರಾ? ಇವೆಲ್ಲನೂ ಇವತ್ತು ಮಾಡಬೇಕಾದಂಥ ಅನಿವಾರ್ಯತೆಗಳಾಗಿದ್ದಾವೆ. ಯಾಕಂದರೆ ಇವತ್ತು ಇಲ್ಲಿ ಇದ್ರಾಗಿದ್ದವರು ಎಲ್ಲರೂ ಕೋಟ್ಯಾಧೀಶರು, ಅದರಲ್ಲಿ ಎರಡು ಮಾತಿಲ್ಲ. ಮತ್ತು ಕೋರೆಯವ್ರಂತೆ ಇವತ್ತಿನ ಕಾರ್ಪೊರೇಟ್ರು, ಅದು ಕಾರ್ಪೊರೇಟ್ ಅವ್ರಿಗೆ ಗೊತ್ತಾಗ್ತದೆ ನಿಮಗೆ. ಇವತ್ತಿನ ನಮ್ಮ ಅಂಬಾನಿ ಅದಾನಿ ಅಂತ ಅವರ ಲೇವಲ್ದಲ್ಲಿ ಬಂದಿಲ್ಲಂಥ ವ್ಯಕ್ತಿ. ಆದರೆ ಇಲ್ಲಿ ಕೌಟುಂಬಿಕ ರಾಜಕಾರಣವನ್ನು ತೆಗೆದುಕೊಂಡಿದ್ದಾರೆ, ತಗೊಳ್ಳಿ. ಅದು ಜನಕ್ಕೆ ಅಟ್ಲೀಸ್ಟ್ ನಮ್ಮ ಜನಕ್ಕೆ ಏನಾದರೂ ಒಳ್ಳೆಯದನ್ನು ಮಾಡಲಿಕ್ಕೆ ಸಾಧ್ಯದನ ಅನ್ನುವ